ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್, ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ನಿನ್ನೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಸೊ ಇವತ್ತು ಎಂದಿನಂತೆ ವಿಡಿಯೋನ ಮಾಡ್ಕೊಂಡು ಹೋಗೋಣ. ಸೊ ನಾನು ಮಾರ್ನಿಂಗು ಇವತ್ತು ಮಾರ್ಕೆಟ್ ಒಂದು ಮೂಮೆಂಟ್ ಹೆಂಗಿರುತ್ತೆ ಮತ್ತು ಮಾರ್ಕೆಟ್ಗೆ ಇವತ್ತು ಬ್ಯಾಡ್ ನ್ಯೂಸ್ ಏನಿದೆ, ಸೊ ಯಾವ ರೀತಿ ಹೋಗುತ್ತೆ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಡೀಟೇಲ್ಸಾಗಿ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದೆ. ಸೊ ಇವಾಗ ಅದೇ ರೀತಿ ಇವಾಗ ನಮ್ಮ ಮಾರ್ಕೆಟು ನಾಳೆ ಹೇಗೆ ಬಿಹೇವ್ ಮಾಡುತ್ತೆ, ನಾವು ಟ್ರೇಡ್ ಪ್ಲ್ಯಾನ್ನ ನಾವು ಹೇಗೆ ಮಾಡಬೇಕು, ಸೊ ನಾವು ಎಲ್ಲಿ ಟ್ರೇಡ್ನ ತೊಗೋಬೇಕು, ಎಲ್ಲಿ ಟ್ರೇಡ್ನ ಸೆಲ್ ಮಾಡಬೇಕು, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಅದು ನೋಡೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಸೊ ನಿಮ್ದು ಯಾವ್ದಾದ್ರು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇದ್ದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇಲ್ಲ. ದಿ ಓನ್ಲಿ ಫಾರ್ ಪ್ಯೂರ್ಲಿ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಸೊ ನಿಮ್ಮ ಯಾರಿಗಾದರೂ ನಾನು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕು ಅನ್ನೋದಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗ್ಬೋದು. ಇದು ನೋಡಿ, ನಿಫ್ಟಿ 50 ಚಾರ್ಟು, ಒನ್ ಡೇ ಟೈಮ್ ಫ್ರೇಮ್ ಚಾರ್ಟು. ಈ ಒನ್ ಡೇ ಟೈಮ್ ಫ್ರೇಮ್ ಚಾರ್ಟಲ್ಲಿ ನಮ್ಮ ಮಾರ್ಕೆಟ್ ಏನಂತ ಹೇಳ್ತಿದೆ ನೋಡಿ, ಇದು ಒನ್ ಡೇ ಟೈಮ್ ಫ್ರೇಮು. ಈ ಒನ್ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಏನು ಹೇಳ್ತಿದೆ ಅಂದರೆ, ಬೈಯಿಂಗ್ ಪ್ರೆಷರ್ ತೋರಿಸಿದೆ ಮತ್ತು ಸೆಲ್ಲಿಂಗ್ ಪ್ರೆಷರ್ನೂ ತೋರಿಸಿದೆ. ಬೈಯಿಂಗ್ ಪ್ರೆಷರು 80% ತೋರಿಸಿದ್ರೆ ಸೆಲ್ಲಿಂಗ್ ಪ್ರೆಷರು 20% ಸೋರಿದೆ. ಸೊ ಇದನ್ನು ನಾವು 5 ಮಿನಿಟ್ಸಿಗೆ ಸ್ವಿಚ್ ಮಾಡೋಣ. ಸೊ 5 ಮಿನಿಟ್ಸಿಗೆ ಸ್ವಿಚ್ ಮಾಡಿದ್ದೀವಿ. ಸೊ ನಾಳೆ ನಮ್ಮ ಟ್ರೇಡ್ ಪ್ಲ್ಯಾನ್ ಹೇಗಿರಬೇಕಪ್ಪ, ನಾವು ಟ್ರೇಡ್ ಪ್ಲ್ಯಾನ್ನ ನಾವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ನೋಡಿ, ಇಲ್ಲೊಂದು ಆರಿಜೆಂಟಲ್ ಲೈನ್ ಬರುತ್ತೆ, ಇದೊಂದು ಆರಿಜೆಂಟಲ್ ಲೈನ್ ಹಾಕ್ಕೊಳ್ಳಿ, ಆಯಿತಾ. ಇವಾಗ ಎಲ್ಲ ಸಪೋರ್ಟು ರೆಸಿಸ್ಟೆನ್ಸು ನಮಗೆಲ್ಲ ಸಿಕ್ಕಿದೆ, ಆಯಿತಾ. ಇವಾಗ ನಮ್ಮ ನಾಳೆ ಪ್ಲ್ಯಾನ್ ಏನು, ನಾವು ನಾಳೆ ಟ್ರೇಡ್ನ ಹೇಗೆ ಪ್ಲ್ಯಾನ್ ಮಾಡಬೇಕು. ಸೊ ಮಾರ್ಕೆಟ್ ಏನಾದರೂ ನಮಗೆ ಫ್ಲ್ಯಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಏನಾದ್ರು ಹೋಗುತ್ತೆ ಅನ್ನೋದಾದರೆ, ಇಲ್ಲಿ ಮಾರ್ಕೆಟ್ ಓಪನ್ ಆಗಿ ಇಲ್ಲಿ ಕಾಲ್ ಸೈಡ್ ಹೋಗುತ್ತೆ ಅನ್ನೋದಾದರೆ, ಯಾರೆಲ್ಲ ಸ್ಕ್ಯಾಲ್ಪರ್ಸ್ ಇದ್ದೀರಿ ಅವರಿಗೆಲ್ಲ ಇಲ್ಲಿ ಬಂತು, ಮಾರ್ಕೆಟು ನಿಲ್ತು, ಮತ್ತು ಇಲ್ಲಿ ರಿಟ್ರೇಸ್ಮೆಂಟ್ ಆಯಿತು, ಮತ್ತು ರಿಟ್ರೇಸ್ಮೆಂಟ್ ತೊಗೊಂಡು ಈ ಒಂದು ಫಸ್ಟ್ ಕ್ಯಾಂಡ್ಲ ಬ್ರೇಕೌಟ್ ಮಾಡ್ತು ಅಂದರು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು 5ರಿಂದ 10 ಪಾಯಿಂಟಿಗೆ ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ ಮಾತ್ರ ನೀವು ಇಲ್ಲಿ ಗಂಟ ಟ್ರೇಡ್ ತೊಗೊಳ್ಳಿ. ಸೊ ರಿಮೈನಿಂಗ್ ನಾವು ಟ್ರೇಡ್ ತೊಗೊಳ್ಳಲ್ಲ ಅನ್ನೋರು ಸ್ವಲ್ಪ ಕಾಲ್ ಸೈಡು ವೇಟ್ ಮಾಡಬೇಕಾಗಿರುತ್ತೆ. ಯಾಕೆ ವೇಟ್ ಮಾಡಬೇಕಾಗುತ್ತೆ ಅನ್ನೋದೇ ಆದರೆ ನೋಡಿ, ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ, ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಯಿತು, ನಾನು ಹೇಳ್ದಂಗೆ ಮಾರ್ಕೆಟ್ ಬ್ರೇಕ್ಔಟ್ ಆಯಿತು, ಹಿಂಗೆ ರೀಟ್ರೇಸ್ಮೆಂಟ್ ಬಂತು. ಈ ರೀಟ್ರೇಸ್ಮೆಂಟ್ ಝೋನಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ಇಟ್ಕೋತೀವಿ. ಸೊ ಇಲ್ಲಿಗೆ ಬಂದಮೇಲೆ ಮಾರ್ಕೆಟು ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಆಡುತ್ತೆ, ಮತ್ತು ಇಲ್ಲಿಂದ ಬಾಟಮ್ 1 ಬಾಟಮ್ 2 ಮಾಡಿಕೊಂಡು ಇಲ್ಲಿವರೆಗೂ ಬೀಳ್ಬೋದು, ಮತ್ತು ಇಲ್ಲಿಂದ ಸಪೋರ್ಟ್ ತಗೊಂಡು ಇಲ್ಲಿವರೆಗೂ ಹೋಗ್ಬೋದು, ಇಲ್ಲಾಂದರೆ ಮತ್ತಿಲ್ಲೇ ಮತ್ತೆ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಈ ಒಂದು ಇವತ್ತಿನ ಡೇ ಐವರೆಗೂ ಬರ್ಬೋದು. ಇಷ್ಟು ಚಾನ್ಸಸ್ ಇದೆ. ಸೊ ಒಂದು ಕಾಲ್ ಸೈಡು ನಮಗೆ ಮಾರ್ಕೆಟು ನಾಳೆ ಒಂಚೂರು ಟ್ರಿಕ್ಕಿ ಇದೆ. ಸೊ ಅದು ಸ್ವಲ್ಪ ಯಾರೆಲ್ಲ ಒಂದು 10ರಿಂದ 5 ಪಾಯಿಂಟ್ಗೆಲ್ಲ ಎಕ್ಸಿಟ್ ಆಗ್ತೀರಿ ಅವ್ರು ಮಾತ್ರ ಸ್ಕ್ಯಾಲ್ಪರು ಈ ಟ್ರೇಡ್ಗೆ ಪ್ಲ್ಯಾನ್ ಮಾಡಿ. ಸೊ ಇಷ್ಟು ಫ್ಲ್ಯಾಟಿಶ್ ಓಪನ್ ಆಗಿ ನಾವು ಮಾರ್ಕೆಟ್ ಏನು ಮಾಡಬೇಕು ಅಂತ ನೋಡ್ದು. ಅದೇ ರೀತಿ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ನಾಳೆ ಒಂದು ಸ್ವಲ್ಪ ಗ್ಯಾಪ್ ಅಪ್ ಆಗಿ ಈ ಲೆವೆಲಿಗೆ ಬಂದು ಈ ಲೆವೆಲಲ್ಲಿದ್ದರೆ ಈ ಲೆವೆಲಲ್ಲಿ ಟ್ರೇಡ್ ಮಾಡಬೇಡಿ. ಸೊ ಈ ಲೆವೆಲ್ ಬ್ರೇಕೌಟ್ ಆಯಿತಾ, ಇಲ್ಲಿಂದ ಇಲ್ಲಿವರೆಗೆ ಒಂದು 20ರಿಂದ 30 ಪಾಯಿಂಟು ಈಸಿಯಾಗಿ ಸಿಗುತ್ತೆ. ಇಲ್ಲಿಂದ ಏನೋ ಗ್ಯಾಪ್ ಅಪ್ ಆಗಿ ಆ ಫಸ್ಟ್ ಕ್ಯಾಂಡ್ಲು ಬ್ರೇಕೌಟ್ ಮಾಡಿದ್ರೆ ಆ ಬ್ರೇಕೌಟ್ ಇದರಲ್ಲಿ ಈ ರೀಟ್ರೇಸ್ಮೆಂಟ್ ಝೋನಲ್ಲಿ ನೀವು ಇಲ್ಲಿ ಟ್ರೇಡ್ ಎತ್ಕೊಳ್ಳಿ. ಈ ಟ್ರೇಡ್ ಎತ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿವರೆಗೆ ನಿಮ್ಮದೊಂದು ಟ್ರೇಡ್ ಸಿಗುತ್ತೆ, ಈಸಿಯಾಗಿ ಪ್ಲ್ಯಾನ್ ಮಾಡಿ. ಮತ್ತು ನಮ್ಮ ಮಾರ್ಕೆಟು ಇಲ್ಲಿ ಸ್ವಲ್ಪ ಅದ್ರ ಬಿಹೇವಿಯರ್ನ ತೋರಿಸಿ ಮತ್ತು ಇಲ್ಲಿ ಡಬಲ್ ಬಾಟಮ್ ಮಾಡಿಕೊಂಡು ಕೆಳಗೆ ಬರೋ ಚಾನ್ಸಸ್ಸು ಇದೆ, ಮತ್ತು ಇಲ್ಲಿಂದನೇ ಮತ್ತೆ ಮೇಕ್ ಹೋಗೋ ಚಾನ್ಸಸ್ಸು ಇದೆ. ಸೊ ಇಷ್ಟು ಕಾಲ್ ಸೈಡ್ ಬಂದಾಗ ಮಾರ್ಕೆಟು ಹೇಗೆ ಬಿಹೇವ್ ಮಾಡ್ಬೋದು ಒಂದು ಪ್ರಿಯಾರಿಟಿ. ಸೊ ಇವತ್ತು ನಮ್ಮ ಮಾರ್ಕೆಟ್ ಇಷ್ಟೆಲ್ಲ ಬೀಳೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, US ಮತ್ತೆ ಹೊಸದಾಗಿ ಟ್ಯಾರಿಫ್ನ ಕೆನಡದಿಂದ ಬರೋ ಒಂದು ಅಗ್ರಿಕಲ್ಚರ್ ರೈಸ್ ಇದರಲ್ಲಿ US ಅವ್ರಿಗೆ
ಅದರಿಂದ ಲಾಸ್ ಆಗ್ತಿದೆಯಂತೆ ಆ ಮದು ಮಾಡ್ಕೊಳ್ತಾ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಆ ಲಾಸ್ನ ರಿಕವರ್ ಮಾಡೋಕ್ಕೆ US ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ಯಾರಿಫ್ನ ಮತ್ತೆ ಹೊಸ್ದಾಗಿ ಹಾಕಬೇಕು ಅಂತ ಒಂದು ನ್ಯೂಸ್ ಕೊಟ್ಟಿದ್ದಾರೆ, ಇನ್ನೂ ಕನ್ಫರ್ಮೇಷನ್ ಮಾಡಿಲ್ಲ. ಸೊ ಅದರಿಂದ ಮಾರ್ಕೆಟ್ ಬೀಳ್ತಿದೆ, ಫೆಡ್ ರೇಟ್ ಕಟ್ತು ಒಂದು ನ್ಯೂಸು ಮಾರ್ಕೆಟ್ ಬೀಳ್ತಿದೆ. ಸೊ ಅದು ಹೆಂಗಾಗುತ್ತೆ ನಾವು ಎವ್ರಿಡೇ ನೋಡಿಕೊಂಡು ನಾವು ಪ್ಲ್ಯಾನ್ನ ಮಾಡಬೇಕು. ಸೊ ಇಷ್ಟು ಕಾಲ್ ಸೈಡ್ ಆಯಿತು. ಸೊ ಅದೇ ರೀತಿ ಮಾರ್ಕೆಟು ಇಲ್ಲಿ ಫ್ಲಾಟಿಶ್ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ. ಇಲ್ಲಿ ಈ ಝೋನಲ್ಲಿ ಇಲ್ಲೇನೈತೆ ಈ ಬ್ಲೂ ಕಲರು ಮಿಡ್ ಸಪೋರ್ಟು ಮಿಡ್ ರೆಸಿಸ್ಟೆನ್ಸು, ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ. ಸೊ ಆ ಝೋನಲ್ಲಿ ಟ್ರೇಡ್ ಮಾಡಿದ್ರೆ ನೀವು ಹಾಗೆ ಹಾಕಿಸ್ಕೋತೀರ, ನೀವು ಲಾಸ್ಟ್ ಬುಕ್ ಮಾಡ್ತೀರಾ. ಸೊ ಇಲ್ಲಿ ಬಂದು ಫಸ್ಟ್ ಕ್ಯಾಂಡ್ಲು ಒಂದು ಹೈ ಕ್ರಿಯೇಟ್ ಮಾಡಿ, ಹೈ ಕ್ರಿಯೇಟ್ ಮಾಡಾದಮೇಲೆ ಈ ಒಂದು ಹೈನ ಬ್ರೇಕ್ಔಟ್ ಮಾಡೋ ಟೈಮಲ್ಲಿ, ರೀಟ್ರೇಸ್ ಮಾಡೋ ಟೈಮಲ್ಲಿ, ಆ ಟೈಮಲ್ಲಿ ನಾವು ಇಲ್ಲಿಂದ ಇಲ್ಲಿವರೆಗೆ ಪುಟ್ ಸೈಡ್ನ ಟ್ರೇಡ್ ತೊಗೋತೀವಿ. ಮತ್ತು ಇಲ್ಲಿ ಮಾರ್ಕೆಟು ಸ್ವಲ್ಪ ಈ ಥರ ಬಿಹೇವ್ ಮಾಡೋ ಚಾನ್ಸಸ್ ಇದೆ. ಹೈಯರ್ ಲೋ ಮಾಡಿಕೊಂಡು ಅಲ್ಲೇ ಮಾರ್ಕೆಟು ಸೈಡ್ವೇಸ್ ಆಗೋ ಚಾನ್ಸಸ್ ಇದೆ. ನೋಡಿ ನೆನ್ನೆ ಮಾರ್ಕೆಟು ಕಂಪ್ಲೀಟ್ ರ್ಯಾಲಿ, ಇವತ್ತು ಒಂದು ವೇ ಆಫ್ ಸ್ಟೈಲಲ್ಲಿ ಕಂಪ್ಲೀಟ್ ಇದೇ ಝೋನಲ್ಲಿ ನಿಂತ್ಕೋತು. ನೋಡಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲೇ ನಿಂತ್ಕೋತು, ಈ ಝೋನ್ ಒಳಗಡೆನೇ ನಿಂತ್ಕೋತು, ಮಾರ್ಕೆಟ್ ಹೋಗಲಿಲ್ಲ. ಸೊ ನಾಳೆ ಏನಪ್ಪ ಅಂದರೆ ಮತ್ತೆ ಇಲ್ಲಿಂದನೇ ಕರೆಕ್ಷನ್ ತೊಗೊಂಡು ಮೇಲ್ ಬರೋ ಚಾನ್ಸಸ್ ಇದೆ, ಇಲ್ಲ ಮತ್ತಿದು ಬ್ರೇಕ್ಔಟ್ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರೋ ಚಾನ್ಸಸ್ಸು ಇದೆ. ಆಲ್ಮೋಸ್ಟ್ ಡಿಪೆಂಡ್ಸ್ ಆನ್ ನಾಳೆ ಒಂದು ನ್ಯೂಸು ಯಾವ ರೀತಿ ಇರುತ್ತೆ ಆ ರೀತಿ ಮಾರ್ಕೆಟ್ ಬಿಹೇವ್ ಮಾಡುತ್ತೆ. ಸೊ ಅದನ್ನು ಒಂದು ನ್ಯೂಸ್ನು ಒಂದು ತಲೆಗೆ ಇಟ್ಕೋಬೇಕು. ಏನಕ್ಕಪ್ಪ ಅಂದರೆ ಅಷ್ಟೇ ಎಫೆಕ್ಟಿವ್ ಇದೆ ನ್ಯೂಸಿಂದ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲೇನಾದ್ರು ಒಂದು ಗ್ಯಾಪ್ ಅಪ್ ಆಯಿತು ಅಂದರೆ, ಸೊ ಈ ಝೋನು ಇಲ್ಲಿಗೆ ಬಂದು ವೆಯ್ಟ್ ಮಾಡಿ ಮತ್ತೆ ರೀಟ್ರೇಸ್ಮೆಂಟ್ ಹೋಗ್ಬೇಕಾರೆ ಮತ್ತೆ ಪುಟ್ ಸೈಡೇ ಪ್ಲ್ಯಾನ್ ಮಾಡಿ. ಸೊ ಇಲ್ಲಿಂದ ಕಾಲ್ ಸೈಡ್ ಹೋಗೋದು ತುಂಬ ಕಷ್ಟ. ಪುಟ್ ಸೈಡ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಬಿಹೇವ್ ಮಾಡ್ತಾನೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮತ್ತೆ ಬ್ರೇಕ್ಔಟ್ ಮಾಡಿದ್ರೆ ಇಲ್ಲಿಗೆ ನಿಮಗೆ ಟಾರ್ಗೆಟ್ ಇಟ್ಕೊಳ್ಳಿ, ಪಟ್ ಅಂತ ಎಕ್ಸಿಟ್ ಆಗಿ ಹೊರಗಡೆ ಬನ್ನಿ. ಸೊ ಇಷ್ಟು ಒಂದು ನಿಫ್ಟಿ ಪ್ಲ್ಯಾನ್ ಆಗಿರುತ್ತೆ ನಾಳೆಗೆ. ಸೊ ಇವತ್ತು ವೀಕ್ ಎಕ್ಸ್ಪೈರಿ ಮುಗ್ದೈತೆ, ನಾಳೆ ಹೊಸ್ದಾಗೆಲ್ಲ ಸ್ಟಾರ್ಟ್ ಆಗ್ತವೆ. ಸೊ ಆ ಸ್ಟಾರ್ಟ್ ಆದಾಗ ನಿಮ್ಮ ಎಲ್ಲ ಹೈ ರೇಟ್ ಪ್ರೈಸ್ ಇರುತ್ತೆ ನಿಮ್ಮದು. ಸೊ ಅದರಲ್ಲಿ ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕು ಅದನ್ನು ಪ್ಲ್ಯಾನ್ ಮಾಡಿ. ಸೊ ಇಷ್ಟು ಈ ನಿಫ್ಟಿಲಿ ಪ್ಲ್ಯಾನ್ ಆಗಿದೆ. ಸೊ ಅದೇ ರೀತಿ ಇವಾಗ ನಮಗೆ ಸೆನ್ಸೆಕ್ಸಲ್ಲಿ ನಾವು ಏನು ಪ್ಲ್ಯಾನ್ ಮಾಡಬೇಕು, ನಾಳೆ ಸೆನ್ಸೆಕ್ಸಲ್ಲಿ ಏನು ಪ್ಲ್ಯಾನ್ ಮಾಡಬೇಕಪ್ಪ ಅಂದರೆ, ಸೆನ್ಸೆಕ್ಸಲ್ಲೂ ಒಂದು ಈಸಿ ಟ್ರೇಡ್ ಇದೆ, ಒಂದು ಕಾಲ್ ಸೈಡು ಮತ್ತು ಪುಟ್ ಸೈಡು. ಸೊ ನೀವು ಅದೇ ರೀತಿ ಪ್ಲ್ಯಾನ್ನ ಮಾಡಿ. ನೋಡಿ ಇಲ್ಲಿಗೆ ನಾನು ಇದಾಕೊಡ್ತೀನಿ, ಬಂತಲ್ವಾ? ಸೊ ಇಷ್ಟು ಬಂತು. ಈಗ ನಾಳೆ ಸೆನ್ಸೆಕ್ಸ್ ಕತೆ ಏನು, ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆಗಿ, ಈಗ ಮಾರ್ಕೆಟ್ ಇಲ್ಲೇನಾದ್ರು ಒಂದು ಓಪನ್ ಆಯಿತು, ಇಲ್ಲಿ ಓಪನ್ ಆಗಿ ಇಲ್ಲಿ ಬಂತು, ನಿಂತ್ಕೊಂಡು ಮತ್ತೆ ರೀಟ್ರೇಸ್ಮೆಂಟ್ ಆಗೇ ಆಗುತ್ತೆ. ಆ ರೀಟ್ರೇಸ್ಮೆಂಟ್ ಆಗಿ ಆ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕ್ಔಟ್ ಮಾಡೋ ಟೈಮಲ್ಲಿ ಅದನ್ನು ಪ್ರೈಸ್ ಆಕ್ಷನ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ರೀಟ್ರೇಸ್ಮೆಂಟಲ್ಲೇ ನೀವು ಬೈ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂದರೆ, ರೀಟ್ರೇಸ್ಮೆಂಟು ನಿಮ್ಮ ಫೇಕ್ ಬ್ರೇಕ್ಔಟ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡುತ್ತೆ. ಒಂದು ಪಕ್ಕ ಬ್ರೇಕ್ಔಟಲ್ಲಿ ನಿಮಗೆ ಟ್ರೇಡ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಅಷ್ಟೊಂದು ಹೇಳೋದು. ಸೊ ಇಲ್ಲಿ ಬಂದ್ರೆ ಈ ಫಸ್ಟ್ ಕ್ಯಾಂಡು ಬ್ರೇಕ್ಔಟ್ ಸಿಗ್ತಾ, ಈ ಬ್ರೇಕ್ಔಟ್ ಆದಮೇಲೆ ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು ಮತ್ತು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಂಡು, ನಿಮ್ಗೇನಾದರೂ ಹೋಲ್ಡ್ ಮಾಡ್ತೀನಿ ಅನ್ನೋದಾದರೆ ಹೋಲ್ಡ್ ಮಾಡಿ, ಇಲ್ಲ ಪಟ ಅಂತ ಸ್ಕ್ಯಾಲ್ಪ್ ಮಾಡ್ತೀನಿ ಅಂದರೆ ನೀವು ಸ್ಕ್ಯಾಲ್ಪ್ನ ಮಾಡ್ಕೋಬೋದು. ಸೊ ಮಾರ್ಕೆಟ್ ಇಲ್ಲಿಗೆ ಬಂದು ಒಂದೇನಾದ್ರು ಒಳ್ಳೆ ಗುಡ್ ನ್ಯೂಸ್ ಬಂತು ಅಂದರೆ ಮಾರ್ಕೆಟು ರ್ಯಾಲಿ ಹೋಗುತ್ತೆ, ಇಲ್ಲ ಅದೇ ಬ್ಯಾಡ್ ನ್ಯೂಸ್ ಹೋಯ್ತು ಅಂದರೆ ಇಲ್ಲ ಬಾಟಮ್ 1 ಬಾಟಮ್ 2 ಮಾಡಿಕೊಂಡು ಟಾಪಲ್ಲಿ ಟಾಪ್ ಬಾಟಮ್ 1 ಟಾಪ್ ಬಾಟಮ್ 2 ಮಾಡಿಕೊಂಡು ಮತ್ತೆ ಈ ಸ್ವಿಂಗ್ಸ್ನ ಬ್ರೇಕ್ಔಟ್ ಮಾಡಿಕೊಂಡು ಇಲ್ಲಿ ಪುಟ್ ಬರೋ ಚಾನ್ಸಸ್ಸು ತುಂಬ ಇದೆ. ಸೊ ನಾನೇನಾರು ಇಲ್ಲಿಗೆ ಹೋದರೆ ಒಂದು ಪುಟ್ನೇ ಪ್ಲ್ಯಾನ್ ಮಾಡೋದು, ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂದು ಬಿಹೇವಿಯರ್ ನೋಡಿ ಇಲ್ಲಿಂದನೇ ಮತ್ತೆ ಮೇಕ್ ಹೋಗೋ ಚಾನ್ಸಸ್ಸು ಇರುತ್ತೆ. ಸೊ ಇಷ್ಟು ಸೆನ್ಸೆಕ್ಸು ಫ್ಲ್ಯಾಟಿಶ್ ಓಪನ್ ಆದಾಗ ಕಾಲ್ ಸೈಡ್ ನಾವು ಏನು ಮಾಡಬೇಕು ಅಂತ ನೋಡ್ದು. ಸೊ ಅದೇ ರೀತಿ ಸೆನ್ಸೆಕ್ಸು ನಮಗೆ ಫ್ಲ್ಯಾಟಿಶ್ ಓಪನ್ ಆಗಿ ಒಂದು ಪುಟ್ ಸೈಡ್ ಬರಬೇಕು ಅಂದಾಗ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಯಿತು, ಇಲ್ಲಿ ಬಂತು, ನಿಂತ್ಕೋತು. ಫಸ್ಟ್ ಕ್ಯಾಂಡ್ಲು ನಿಂತ್ಕೊಂಡು ಸ್ಟೇಬಲ್ ಆಗೋವರೆಗೂ ಕಾಯಿರಿ, 15 ಮಿನಿಟ್ಸಿಂದ 5 ಮಿನಿಟ್ಸು. ಸೊ ಕಾಯ್ದು ಮತ್ತೆ ಇಲ್ಲಿ ರೀಟ್ರೇಸ್ಮೆಂಟ್ ಬರ್ತಾನೆ. ಆ ರೀಟ್ರೇಸ್ಮೆಂಟ್ ಬಂದು ಆ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕ್ಔಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ನೋಡಿ
ಇಲ್ಲಿಂದ ಇಲ್ಲಿವರೆಗೆ ನೀವು ಫಸ್ಟು ಟಾರ್ಗೆಟ್ನ ಇಟ್ಕೋಬೋದು. ಸೊ ಇವತ್ತಲದು ಲೋ ಇದೆ, ಆ ಲೋ ಒಂದು ಫಸ್ಟು ಟಾರ್ಗೆಟ್ ಇಟ್ಕೊಳ್ಳಿ. ಅಲ್ಲಿಂದ ಮತ್ತೆ ಇಲ್ಲಿ ಸೆಕೆಂಡ್ ಟಾರ್ಗೆಟ್ನ ಇನ್ನೊಂದು ರೆಸಿಸ್ಟೆನ್ಸ್ ಸಪೋರ್ಟ್ ಇದೆಯಲ್ಲ ಅಲ್ಲಿಗೆ ತೊಗೋಬೋದು. ಸೊ ಇಲ್ಲಿಗೆ ಬಂದಾದಮೇಲೆ ಮಾರ್ಕೆಟು ಸ್ವಲ್ಪ ನಿಮಗೆ ಬಿಹೇವಿಯರ್ನ ತೋರಿಸುತ್ತೆ. ಸೊ ಇಲ್ಲಿ ಬಂದು ಮಾರ್ಕೆಟು ಈ ಥರ ಸೈಡ್ ವೇಸ್ ಆಗೋದು, ಮತ್ತು ಇಲ್ಲೇ ಸ್ವಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡೋದು, ಮತ್ತು ಮೇಲೆ ಹೋಗೋ ಥರ ಹೋಗಿ ಮತ್ತೆ ಕೆಳಗೆ ಬೀಳೋದು, ಅಂದರೆ ಸುಮ್ಮನೆ ಲೈನ್ ಹೋಗಿ ಲೈನ್ ಬಂದ್ಬಿಡೋದು. ಸೊ ನಿಮ್ಮನ್ನ ಟ್ರ್ಯಾಪ್ ಮಾಡೋದು ಆ ರೀತಿಲಿರುತ್ತೆ. ಸೊ ಮತ್ತು ಇಲ್ಲಿಂದನೇ ಸಪೋರ್ಟ್ ತೊಗೊಂಡು ಮೇಲೆ ಬರೋ ಚಾನ್ಸಸ್ಸು ತುಂಬ ಇದೆ. ಸೊ ಇಂಥ ಟೈಮಲ್ಲಿ ಈ ಥರ ಮಾಡಿಕೊಂಡು ಅಂಥ ಟೈಮಲ್ಲಿ ಡಬಲ್ ಬಾಟಮ್ ತ್ರಿಬಲ್ ಬಾಟಮ್ ಮಾಡ್ತಾನೆ. ಅಂಥ ಡಬಲ್ ಬಾಟಮು ತ್ರಿಬಲ್ ಬಾಟಮ್ ಮಾಡೋವಂಥ ಟೈಮಲ್ಲಿ ಆ ಬಾಟಮ್ ಮಾಡಿ ಸ್ವಿಂಗ್ನ ಬ್ರೇಕೌಟ್ ಮಾಡೋ ಟೈಮಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಪುಟ್ ಟ್ರೇಡ್ನ ಒಂದು ಈಸಿಯಾಗಿ ತೊಗೋಬೋದು. ಸೊ ಇಷ್ಟು ಒಂದು ಸೆನ್ಸೆಕ್ಸು ನಿಫ್ಟಿ ಆಯಿತು. ಸೊ ಇವಾಗ ನೆಕ್ಸ್ಟು ನೀವು ಬ್ಯಾಂಕ್ ನಿಫ್ಟಿಲಿ ಏನು ಮಾಡಬೇಕು ನೋಡಿ. ಇದು ನಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟು. ಈ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ನೀವು ನಾಳೆ ಟ್ರೇಡ್ ಹೆಂಗಪ್ಪ ಇರುತ್ತಪ್ಪ ಅಂದರೆ ನೋಡಿ, ಇದರಲ್ಲಿ ಟ್ರೇಡ್ ಪ್ಲಾನ್ ಹಾಕ್ಕೊಡ್ತೀನಿ ನೋಡಿ. ಈ ಒಂದು ಝೋನ್ ಏನಿದೆ, ಈ ಝೋನ್ ಇದೆಯಲ್ಲ ನಮ್ಮ ರೆಡ್ ಕಲರ್ ಝೋನು, ಈ ಒಂದು ಝೋನಲ್ಲಿ ನೋಡಿ, ಈ ಒಂದು ಝೋನಲ್ಲಿ ನಾವು ಯಾವುದನ್ನೇ ಟ್ರೇಡ್ನ ಮಾಡೋಕ್ಕೆ ಹೋಗಲ್ಲ. ಈ ಒಂದು ಝೋನಲ್ಲಿ ನಾವು ಇಲ್ಲಿಂದ ಇಲ್ಲಿವರೆಗೆ ಟ್ರೇಡ್ ಮಾಡಲ್ಲ. ಇಫ್ ಇನ್ ಕೇಸ್ ಟ್ರೇಡ್ ಮಾಡಿದ್ರೆ ಪಟ ಅಂತ ನಾವು ಎಕ್ಸಿಟ್ ಆಗಬೇಕು. 5ರಿಂದ 10 ಪಾಯಿಂಟ್ಗೆ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಯಿತು, ಬಂತು, ಇಲ್ಲಿ ಫಸ್ಟ್ ಕ್ಯಾಂಡು ನಿಂತ್ಕೋತು, ಇಲ್ಲಿ ನಿಂತ್ಕೊಂಡ್ರು, ಮತ್ತು ಅಪ್ ಟು ನಾನು ಈ ಒಂದು ಇಫ್ ಇನ್ ಕೇಸ್ ಇಲ್ಲೇನಾದ್ರು ಟ್ರೇಡ್ ತೊಗೊಂಡ್ರೆ ನಾನು ತಕ್ಕಂತ ಎಕ್ಸಿಟ್ ಆಗ್ತೀನಿ. ನಾನು ವೆಯ್ಟ್ ಎಲ್ಲ ಮಾಡಲ್ಲ, ನನ್ನ ಕನ್ಫರ್ಮೇಷನ್ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನು ಈ ಒಂದು ಬ್ಲೂ ಕಲರ್ ಲೈನಿಗೆ ಬಂದು ಮಾರ್ಕೆಟ್ ಬ್ರೇಕೌಟ್ ಕೊಟ್ಟು ರೀಟ್ರೇಸ್ಮೆಂಟ್ ತೊಗೊಂಡು ಆ ರೀಟ್ರೇಸ್ಮೆಂಟ್ನು ಮತ್ತೆ ಬ್ರೇಕೌಟ್ ಕೊಡಬೇಕಾದ್ರೆ ನೋಡಿ, ಇಲ್ಲಿಗೆ ಬಂದು ಈ ಒಂದು ಬ್ಲೂ ಕಲರ್ ಲೈನ್ನು ಬ್ರೇಕೌಟ್ ಕೊಟ್ಟು ರೀಟ್ರೇಸ್ಮೆಂಟ್ ತೊಗೊಂಡು ಮತ್ತೆ ಆ ಕ್ಯಾಂಡಲ್ ಲೈನ ಬ್ರೇಕೌಟ್ ಮಾಡಬೇಕಾದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೆ ಕಾಲ್ ಸೈಡ್ಗೆ ಪ್ಲ್ಯಾನ್ ಮಾಡ್ತೀನಿ. ಮತ್ತು ಮಾರ್ಕೆಟು ಇಲ್ಲಿ ನಮಗೆ ಈ ಥರ ಐ ಲೋ ಮಾಡಿಕೊಂಡು ಬಾಟಮ್ ಮಾಡ್ಕೊಂಡು ಕೆಳಗೆ ಬರೋ ಚಾನ್ಸಸ್ಸು ಇದೆ. ಇಫ್ ಇನ್ ಕೇಸ್ ಏನಾದ್ರು ಒಂದು ಗುಡ್ ನ್ಯೂಸ್ ಬಂದರೆ ಮತ್ತೆ ಮೇಕ್ ಹೋಗೋ ಚಾನ್ಸಸ್ಸು ತುಂಬ ಇದೆ. ಸೊ ಇಷ್ಟು ನಮಗೆ ಫ್ಲ್ಯಾಟಿಶ್ ಓಪನ್ ಆದಾಗ ಬ್ಯಾಂಕ್ ನಿಫ್ಟಿಲಿ ಏನು ಮಾಡಬೇಕು ಅಂತ ನೋಡೋದು. ಅದೇ ರೀತಿ ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆಗಿ ನೋಡಿ, ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಯಿತು, ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಇಲ್ಲಿಗೆ ಬಂದು ಒಂದು ಬ್ರೇಕೌಟ್ ಕೊಟ್ಟು ಸ್ಟೇಬಲ್ ಆಗಿ ಬಾಡಿ ಬ್ರೇಕೌಟ್ ಕೊಟ್ಟು ಸ್ಟೇಬಲ್ ಆಗಿ ನಿಂತು ಮತ್ತೆ ರಿವರ್ಸ್ ಹೋಗಿ ಈ ಒಂದು ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಈಸಿಯಾಗಿ ಒಂದು ಟ್ರೇಡ್ನ ನೀಟಾಗಿ ಎತ್ಕೋಬೋದು. ಮತ್ತು ಇದೇ ಝೋನಲ್ಲಿ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಮತ್ತೆ ಇದೇ ಮೇಲ್ ಬರೋ ಚಾನ್ಸಸ್ಸು ತುಂಬ ಇದೆ. ಸೊ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಈ ವೀಕು ಯಾರೆಲ್ಲ ಲಾಂಗ್ ಪೊಸಿಷನ್ಗೆ ಹೋಲ್ಡ್ ಮಾಡ್ತೀರಾ ಸ್ವಲ್ಪ ಕೇರ್ಫುಲ್ಲಾಗಿ ಹೋಲ್ಡ್ ಮಾಡಿ. ಏನಕ್ಕೆ ಅಂದರೆ ಫೆಡ್ ರೇಟ್ ಕಟ್ಟು, ಇಂಡಿಯಾ US ಟ್ರೇಡ್ ಡೀಲು, ಮತ್ತು RBI ಕಟ್ಟು, ಮತ್ತು ರುಪೀಸು, ಇಷ್ಟೆಲ್ಲ ನಮಗೆ ಮೇಜರಾಗಿ ಮಾರ್ಕೆಟ್ಗೆ ಎಫೆಕ್ಟ್ ಕೊಡೋದಿದೆ. ಸೊ ಅದಕ್ಕೋಸ್ಕರ ನೀವು ಯಾರೇ ಟ್ರೇಡ್ ತೊಗೊಂಡ್ರು ಮೊದಲು ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿ ಮತ್ತೆ ಯಾರೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಇದು ಕಂಪ್ಲೀಟು ಎಜುಕೇಷ್ನಲ್ ಪರ್ಪಸ್ ಆಗಿರುತ್ತೆ, ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇರೋದಿಲ್ಲ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಇನ್ವೈಟ್ ಮಾಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.